ಆಮೇಲೆ ತಮಿಳಲ್ಲಿ ಒಬ್ರು ಆಕ್ಟ್ರೆಸ್ ಇದ್ದಾರೆ ಕೋವೈ ಸರಳ ಅಂತ, ನಾನು ಅವ್ರದ್ದು ಕೂಡ ದೊಡ್ಡ ಫ್ಯಾನು. ಸೊ ಅವ್ರ ಥರ ಎಲ್ಲ ಮಾತಾಡಿ ರಾಘವ ಅಂತ ಒಂಥರ ಓ ದೇವ, ನಾನೇನಾದ್ರು ಒಂದು ಆ ಕಡೆ ಈ ಕಡೆ ಒಂದು ಶಬ್ದ ಆಚೆ ಈಚೆ ಆಗೋಗ್ಬಿಟ್ರೆ ಮಾತ್ರ ಜನ ತುಳ್ಳೆ ಸಾಯಿಸ್ಬಿಡ್ತಾರೆ ನನ್ನನ್ನು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮಜು. ಚೆನ್ನಾಗಿ ಬರಲಿಲ್ಲ ಅಂದರೆ ಪ್ಲೀಸ್ ಇದನ್ನು ಟೆಲಿಕಾಸ್ಟ್ ಮಾಡಿಬಿಡಿ. ನಂಗೆ ಗಣಿತ ಅಂದರೆ ಆಗಲ್ಲ. ನಾನು ಈವೆನ್ ಟುಡೇ ನಂಗೆ ಯಾರೋ ನನ್ನ ಕೈಗೆ ಹಿಂಗೆ ದುಡ್ಡು ಬಂಡಲ್ ತಂದು ಕೊಟ್ಬಿಟ್ರೆ ನಂಗೆ ಗಾಬರಿ ಆಗಿಬಿಡುತ್ತೆ. ಹಿಂಗೆ ನನ್ನ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡೋದು, 1 2 3 ಹಿಂಗೆ ಎಣಿಸೋದು ನನ್ನ ದುಡ್ಡನ್ನು. ಟ್ಯಾಲೆಂಟ್ಸ್ ಡೇ ಇದೆ ಅಂತಾನೆ, ಟ್ಯಾಲೆಂಟ್ಸ್ ಡೇನಾ ಹಂಗಂದ್ರೆ ಏನು ಅಂದರೆ ನಿಮ್ಮಲ್ಲಿರೋ ಪ್ರತಿಭೆ ಆಚೆ ತೆಗೆದು, ಓಹ್ ನನಗೆ ಇಲ್ಲರೋ ರೋಷ ಎಲ್ಲ ಬಂದ್ಬಿಡ್ತು ಮೈ ಮೇಲೆ, ಟ್ಯಾಲೆಂಟ್, ನಾನು ಡಾನ್ಸ್ ಮಾಡ್ತೀನಿ, ನಾನು ಈ ಒಂದು ಆರ್ಟ್ ಲೈಫ್ ಅಥವಾ ಸೆಲೆಬ್ರಿಟಿ ಲೈಫ್ ಅಥವಾ ಆರ್ಟಿಸ್ಟ್ ಲೈಫ್ ಅಂತ ನಾವೇನು ಕರಿತೀವಿ, ಸೊ ಅದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದಕ್ಕಿಂತ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ಸ್ಟಾರ್ಟಿಂಗ್ ಅಂತ ಹೇಳ್ಬಿಡ್ತೀನಿ. ಅವಾಗೆಲ್ಲ ಹೇಗೆ ಅಂತಂದರೆ, ಅವಾಗ ಬರ್ತಾ ಇದ್ದಂತಹ ಸಿನಿಮಾಗಳೇನಿದ್ದಾವೆ ಅವರೆಲ್ಲರೂ ನಿಂತ್ಕೊಂಡು ನೋಡ್ತಿದ್ವಿ, ನಾವು ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡ್ತಾ ಇದ್ವಿ. ಓ ಸಖತ್ತಾಗಿದೆಯಪ್ಪ, ಹಂಗಿದೆಯಪ್ಪ, ಹಿಂಗಿದೆಯಪ್ಪ ಅಂತ. ಸೊ ಮೈ ಆರ್ಟಿಸ್ಟ್ ಲೈಫ್ ಅದ್ರ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ನಾವು ಸಿಲಿಲಲ್ಲಿ ಮತ್ತು ಪಾಪ ಪಾಂಡು ಇದನ್ನೆಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತಿದ್ವಿ. ಅವಾಗೆಲ್ಲ ಬರ್ತಾ ಇದ್ದಂಥ ಕಾರ್ಯಕ್ರಮಗಳು ಅಂಥವು, ಮೂಡಲ ಮನೆ ಇಂಥದ್ದೆಲ್ಲ ನೋಡ್ತಾ ಇದ್ದೆ. ನನಗೆ ಅವ್ರ ಅಟೈರು, ಅವರ ಗೆಟಪ್ಸು, ಸಾರಿ ಉಡ್ತಾ ಇದ್ದಿದ್ದು ರೀತಿ, ಅವ್ರ ಮೇಕಪ್ ಆಗ್ತಿದ್ದಿದ್ದು ರೀತಿ, ಎಷ್ಟು ಚಲೋ ಮಾತಾಡ್ತಿರ್ಲಿ ಅಂತ ಹಾಗೆಲ್ಲ ಟಿ ವಿ ಅದೇನೇನೋ ಭಾಷೆ ಮಾತಾಡೋದು ತುಂಬ ಖುಷಿ ಆಗ್ತಿತ್ತು ನನಗೆ. ಸೊ ನಮ್ಮ ಅಪ್ಪಂಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಇದು ಹೆಂಗಪ್ಪ ಬರ್ತಾರೆ ಟಿ ವಿಲೆಲ್ಲ ಈ ಥರ ಅಂತ. ಆಮೇಲೆ ನನ್ನ ಪ್ರಕಾರ ಏನು, ಟಿ ವಿ ಅಂದರೆ ಇಷ್ಟೇ ಇರುತ್ತೆ, ಅವರೆಲ್ಲ ಅದ್ರ ಒಳಗಡೆ ಬಂದು ಆ್ಯಕ್ಟ್ ಮಾಡ್ತಾರೆ ಅಂತ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲ ಹಿಂಗಿರತ್ತೆ, ಅದೆಲ್ಲ ಈಗ ಮೂವ್ ಆಗುತ್ತೆ, ಈ ಥರದ್ದು ಏನೋ ಒಂದು ವಸ್ತು ಇದೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅದಾದಮೇಲೆ ಯಾವಾಗ ಸ್ವಲ್ಪ ಮೊಬೈಲ್ ಫೋನ್ಸ್ನ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆಮೇಲೆ ನನಗೆ ಗೊತ್ತಾಗ್ತಾ ಹೋಯ್ತು, ಓ ಹಿಂಗಿರುತ್ತೆ ವಿಡಿಯೋ ಮಾಡೋದು, ಈ ಥರ ಕ್ಯಾಮ್ರಾ ತೆಗಿಯೋದು ಈ ಥರ ಅಂತ. ಸೊ ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ರಾಜ್ಕುಮಾರ್ ಸರ್ ಸಿನಿಮಾಗಳು, ಶಂಕರ್ ನಾಗ್ ಸರ್ ಸಿನಿಮಾಗಳು, ಕಲ್ಪನಾ ಮೇಡಮ್ ಅವ್ರ ಸಿನಿಮಾಗಳು, ಸರಿತಾ ಮೇಡಮ್ ಸಿನಿಮಾಗಳು, ಸಾಕಷ್ಟು ಜನ ಹಳೆ ಹೀರೋಯಿನ್ಸ್ ಅಂದರೆ ಐ ಜಸ್ಟ್ ಲವ್ ದೆಮ್. ಸೊ ಆ ಥರ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಸೊ ಅದರಲ್ಲಿ ಒನ್ ಆಫ್ ದ ಫೇವ್ರೆಟ್ ಆ್ಯಂಡ್ ನನ್ನ ಎವರ್ ಫೇವ್ರೆಟ್ ಸಿನಿಮಾ ಇಸ್ ಚಲಿಸುವ ಮೋಡಗಳು. ಆ ಸಿನಿಮಾದಲ್ಲಿ ನನಗೆ ಒಂಥರ ಇಷ್ಟ, ಅದೇನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅದೊಂಥರ ಇಷ್ಟ. ಆಮೇಲೆ 2 ಕನಸು ಸಿನಿಮಾ ತುಂಬ ಇಷ್ಟ. ಈ 2 ನಾನೇನಾದರೂ ಇವತ್ತು ಕ್ಯಾಮ್ರಾ ಮುಂದೆ ನಾನೇನಾದರೂ ಆ್ಯಕ್ಟ್ ಮಾಡ್ತೀನಿ, ಸೊ ನನಗೊಂದು ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರೆ ಅಂತಂದರೆ ಇಟ್ ಇಸ್ ಸರಿತಾ ಮೇಡಮ್, ರಾಜ್ಕುಮಾರ್ ಸರ್ ಆ್ಯಂಡ್ ಕಲ್ಪನಾ ಮೇಡಮ್. ಇವ್ರು 3 ಜನರನ್ನ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಯಾವತ್ತೂ ನನ್ನ ಒಂಥರ ಆರಾಧ್ಯ ದೈವಗಳವರು. ನಾನು ಬೇಸಿಕಲಿ ಹುಟ್ಟಿದ ಹಾಸನಲ್ಲಿ, ಬಟ್ ನಾ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಬಟ್ ತಂದೆ ಊರು ಹುಬ್ಬಳ್ಳಿ ಆದ್ರಿಂದ ಸ್ವಲ್ಪ ನನ್ನನ್ನು ನಯನ ಫ್ರಮ್ ಹುಬ್ಬಳ್ಳಿ ಅಂತ ರೆಕಗ್ನೈಸ್ ಮಾಡ್ತಾರೆ. ಯಾವಾಗಲೂ ಹಾಗೆ ಆಗುತ್ತೆ, ಲೈಕ್ ತಂದೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಲೆಕ್ಕಕ್ಕೆ ಬರಲ್ಲ, ತಂದೆ ಇದು ಯಾವ ಊರು ಆ ಊರು ನಮ್ಮದು ಅನ್ನೋ ಥರ ಬರುತ್ತೆ. ಸೊ ಬಟ್ ಆವಾಗ ನಾನು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಎಲ್ಲರೂ ನೀನು ಎಲ್ಲಿ ಓದಿದ್ದು ಬರ್ದಿದ್ದು ಅಂತೆಲ್ಲ ಹೇಳಿದ್ರೆ ನೀನು ಹಾಸನ ಅಂತ ಹೇಳಬೇಕು ಅಂತ ನಮ್ಮ ಅಮ್ಮನೂರಿಗೆ ಹೋದಾಗ ಅವ್ರು ಗಲಾಟೆ ಮಾಡೋರು. ನೀನು ಎಲ್ಲಿ ಓದಿ ಬೆಳೆದಿದ್ದು ಅಂತಂದರೆ ನೀನು ಹುಬ್ಬಳ್ಳಿ ಅಂತ ಹೇಳಬೇಕು ಅಂತ ನಮ್ಮ ಅಪ್ಪನ ಮೇಲೆ ಗಲಾಟೆ ಮಾಡೋರು. ಸರಿ ಆಯಿತು ಹಂಗೆ ಹೇಳ್ತೀನಿ. ಬಟ್ ಫೈನಲಿ ನನಗೇನಂದರೆ 2 ನೆನಪಿರ್ತಿರ್ಲಿಲ್ಲ. ಯಾರಾದರೂ ಕೇಳಿದ್ರೆ ಬೆಂಗಳೂರು ಅಂತಿದ್ದೆ, ಅದಷ್ಟೇ ನನಗೆ ನೆನಪಿದ್ದು. ಸೊ ಯಾವ ಥರ ಅಂತ ಅಂದರೆ ನನ್ನ ಲೈಫಲ್ಲಿ ನನಗೆ ನನ್ನ ಲೈಫ್ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಒಂಥರ ಖುಷಿ ಅನಿಸುತ್ತೆ. ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳಕ್ಕೆ ಐ ಫೀಲ್ ಹ್ಯಾಪಿ. ನಮ್ಮಪ್ಪ ಸ್ಟಾರ್ಟಿಂಗಲ್ಲಿ ನಾನು ಹುಟ್ಟಿದಾಗ ನೋಡಕ್ಕೆ ಬಂದಾಗ ನಮ್ಮ ಅಮ್ಮಂಗೂ ಅವ್ರ ಅಕ್ಕಂಗೂ ಒಂದೇ ಟೈಮ್ ಡೆಲಿವರಿ ಆಗಿತ್ತು. ಅವ್ರಿಗೆ ಗಂಡು ಮಗು ಆಗಿತ್ತು, ನಮ್ಮ ಅಮ್ಮಂಗೆ ಹೆಣ್ಮಗು ಆಗಿತ್ತು. ನಮ್ಮಪ್ಪ ನಮ್ಮಮ್ಮನ ಕಿವಿಲಿ ಬಂದು ಕೇಳಿದ್ರು, ಆ್ಯಕ್ಚುಲಿ ಗಂಡು ಮಗು ನಮ್ಮದೇ ತಾನೆ, ಅವ್ರು ಬದಲಾಯಿಸ್ಬಿಟ್ಟಿದ್ದಾರೆ ತಾನೆ ಅಂತ. ನಮ್ಮಮ್ಮ ಜೋರಾಗಿ ಹೇಳ್ಬಿಟ್ಟಿರ, ಆಮೇಲೆ ಬಡ್ಕೊಂಡ್ಬಿಡ್ತಾಳೆ ನಮ್ಮ ಅಕ್ಕ, ಗಂಡು ಮಗುನೇ ಅವ್ರದ್ದು, ಹೆಣ್ಮಗುನೇ ನಮ್ಮದು ಅಂತ ನಮ್ಮಮ್ಮ ಹೇಳಿದ್ರಂತೆ. ಹೌದಾ, ಬಟ್ ಏನಿದು ಇಷ್ಟೇ ಇಷ್ಟಿದೆ, ಒಳ್ಳೆ ಬೆಕ್ಮರಿ ಇದ್ದಂಗೆ ಇಷ್ಟೇ ಇಷ್ಟಿದ್ದಂಗೆ ಹಿಂಗೆ ಹಾಕೊಂಡ್ರಿ ಹಿಂಗೆ ಹೊಟ್ಟೋಗ್ತಾಳೆ ಕೆಳಗಡೆ ಅನ್ನೋ ಥರ. ತೀರಾ ಸಣ್ಣಕ್ಕಿದ್ದೆ. ಆಲ್ರೆಡಿ ನಮ್ಮಮ್ಮಗೆ ತುಂಬ ಮಗುಗಳು ಹುಟ್ಟಿ ಸತ್ತೋಗಿದ್ರಿಂದ ಅವರಿಗೆ ನನ್ನ ಮೇಲೂ ಆದಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಇದು ಬದುಕತ್ತೆ ಅನ್ನೋದೇನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಅಷ್ಟೊತ್ತಿಗಾಗಲೇ ಅವ್ರಿಗೆ ಬೆಳೀತಾ ಸ್ವಲ್ಪ 1 ತಿಂಗಳು ಆಗ್ತಾ ಒಂದು ಸ್ವಲ್ಪ ಜಾಸ್ತಿ ಚಿಗುರ್ಕೊಳ್ಳೋಕೆ ಶುರು ಮಾಡಿದ. ಪರವಾಗಿಲ್ಲ ಚುರುಕಾಗಿದ್ದಾಳೆ ಅಂತ. ಆಮೇಲೆ ನಮ್ಮಪ್ಪ ಇವಾಗಲೂ ಹೇಳ್ತಾರೆ, ನಮ್ಮ ಇಡೀ ಫ್ಯಾಮಿಲಿಲಿ ಬೇಗ ಮಾತು ಕಲ್ತವಳೆ ನೀನು, ಬೇಗ ಮಾತಾಡ್ದವಳೆ ನೀನು, ವಟ 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 ಅಂತಿದ್ದೆ ಮನೇಲಿ. ನೀನು ಯಾರೂ ಸಿಗಲಿಲ್ಲ ಅಂದರೆ ಮಾತಾಡೋಕ್ಕೆ ನಿಮ್ಮ ಅಮ್ಮನ ಒಂದು ವೇಲ್ ಸುತ್ಕೊಂಡ್ಬಿಡೋದು, ಈ ಡೋರ್ ಎಲ್ಲ ಅದ್ರ ಮೇಲೆ ಬೀರು ಮೇಲೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ದೊಡ್ಡ ಟೀಚರ್ ಥರ. ಒಟ್ಟು ನಿನಗೆ ಯಾರಾದರೂ ಬೇಕು ಮಾತಾಡೋಕ್ಕೆ. ಇಲ್ಲ ನಾವು ಯಾರಾದರೂ ಮನೇಲಿ ಕುತ್ಕೊಂಡ್ರೆ ಅಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲರನ್ನೂ ಕೂರಿಸ್ಕೊಂಡು ಹೇಳಿ ABCD ಹೇಳಿ, 1 2 3 ಹೇಳಿ, A ಫಾರ್ ಆ್ಯಪಲ್ ಹೇಳಿ, ಏನಾದರೂ ಒಂದು ಮಾತಾಡ್ಬೇಕು. ನೀನು ಮಾತಾಡೋದು ನೀನು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನೀನು ಹತ್ಬಿಡ್ತಿದ್ದೆ. ನೀನು ಊಟ ಕೊಡಲಿಲ್ಲ ಅಂದರೆ ಸುಮ್ಮನಿರ್ತಿದ್ದೆ, ಬಟ್ಟೆ ಕೊಡಿಸ್ಲಿಲ್ಲ ಅಂದರೆ ಸುಮ್ಮನಿರ್ತಿದ್ದೆ. ಯು ಆರ್ ನಾಟ್ ಅ ಡಿಮ್ಯಾಂಡಿಂಗ್ ಚೈಲ್ಡ್. ನಂಗೆ ಹಿಂಗೆ ಬೇಕು, ನಂಗೆ ಇದೇ ಬೇಕಂತ ಯು ಆರ್ ನಾಟ್ ಅ ಡಿಮ್ಯಾಂಡಿಂಗ್ ಚೈಲ್ಡ್. ಬಟ್ ನಿನಗೆ ಫ್ರೀ ಆಗಿಬಿಡ್ಬೇಕು.
ನಾನು ಆಟ ಆಡ್ಬೇಕು, ನಾ ಕೆಸರಲ್ಲೇ ಆಟ ಆಡ್ಬೇಕು, ನಾ ಮಣ್ಣಲ್ಲೇ ಆಟ ಆಡ್ಬೇಕು, ಹಾಗೆ ಆ ಥರ ಬೆಳೆದು ಬಂದಿದ್ದು. ಸೊ ಅಪ್ಪನೂ ಸ್ವಲ್ಪ ಜಾಸ್ತಿ ಒಂಚೂರು ಗಂಡು ಹುಡುಗನ ಥರನೇ ಬೆಳೆಸಿದ್ರು. ಅದಾದಮೇಲೆ ನನ್ನ ತಮ್ಮ ಹುಟ್ಟಿದ್ಮೇಲೆ ಒಂದು ಸ್ವಲ್ಪ ನಾನು ಇಲ್ಲ ಹುಡುಗಿ ಥರ ಬೆಳಿಬೇಕು, ಈ ಪ್ಯಾಂಟು ಶರ್ಟ್ ಎಲ್ಲ ಹಾಕಿ ಇದು ಫುಲ್ಲು ಬಾಯ್ಸ್ ಆ್ಯಟಿಟ್ಯೂಡೇ ಬಂದ್ಬಿಟ್ಟಿದೆ ಅಂತ. ಆಮೇಲೆ ಒಂದು ಸ್ವಲ್ಪ ಹುಡುಗಿ ಥರ ನಮ್ಮಪ್ಪ ಲಗ್ನ ಬ್ಲೌಸ್ ಹಾಕು ಚಿನ್ನ, ಚೂಟಿದಾರ್ ಹಾಕೋ ಮಗಳೇ, ಫ್ರಾಕ್ ಹಾಕೋ ಮಗಳೇ ಅಂತ ಆಮೇಲೆ ಹಂಗೆ ಚೇಂಜ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಅಪ್ಪನ ಹತ್ರ ನಾನು ಇವ್ರ ಥರ ಆ್ಯಕ್ಟ್ ಮಾಡಲೇನಪ್ಪ, ನಾನು ಹಿಂಗೆ ಒಂದ್ಸತಿ ಮಾಡಿ ತೋರಿಸ್ಲೇನಪ್ಪ ಕಲ್ಪನಾ ಅವ್ರ ಥರ, ಅಪ್ಪ ನಾನು ರಾಜ್ಕುಮಾರ್ ಸರ್ ಥರ ಮಾಡಿ ತೋರಿಸ್ಲೇನಪ್ಪ ಅಂತ ಹಾಗೆ ಕೇಳೋಕೆ ನಮ್ಮಪ್ಪ ಹೌದಾ ನೀಲೇ ಮಾಡಿ ತೋರಿಸು ನೋಡೋಣ ಅನ್ಬೇಕಾದ್ರೆ ನಮ್ಮ ಅಪ್ಪನ ಮುಂದೆ ನಾನು ಎನಾಕ್ಟ್ ಮಾಡ್ತಿದ್ದಂತೆ, ಹಿಂಗಿರುತ್ತೆ ಹಂಗಿರುತ್ತೆ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಈ ಥರ ಮಾತಾಡ್ತಾರೆ ಅಂತ. ಕಾಣದಂತೆ ಮಾಯವಾದನು, ಚಲಿಸುವ ಮೋಡಗಳಲ್ಲಿ ಅದೊಂದು ಡಾನ್ಸ್ ಇತ್ತು. ನಾನು ಅವ್ರ ಥರನೇ ಚಡ್ಡಿ ಶರ್ಟ್ ಹಾಕೊಂಡು ಹಂಗೆ ನನ್ನ ತಮ್ಮನ ಬಟ್ಟೆ ಹಾಕೊಂಡ್ಬಂದು ಹಾಗೆ ಡ್ಯಾನ್ಸ್ ಮಾಡಿ ತೋರಿಸ್ತಿದ್ದಂತೆ. ನಮ್ಮಪ್ಪ ನಿನ್ ಗಂಡ್ಮಗನಾದ್ರೂ ಆಗಿದ್ರೆ ಕಳಿಸ್ತಿದ್ದೆ ನಿನ್ನ ಎಲ್ಲಾದ್ರೂ ಸಿನಿಮಾಗೋ ಎಲ್ಲೋ ಒಂದ್ ಕಡೆ ಕಳಿಸ್ತಿದ್ದೆ. ಹೆಣ್ಣು ಹುಡುಗಿ ಲೈಫ್ ತುಂಬಾ ಅಷ್ಟು ಇದಾಗಿರಲ್ಲ, ಡೆಲಿಕೇಟೆಡ್ ಆಗಿರುತ್ತೆ. ಯಾರಿಗ್ ಗೊತ್ತು ನಾಳೆ ದಿನ ಇದೇ ನಿನ್ನ ಲೈಫ್ ಒಂದು ಮುಳು ಆಗಬಾರ್ದು ಅಂತ ಹಾಗೆಲ್ಲ ಯೋಚನೆ ಮಾಡಿ ಸ್ವಲ್ಪ ತಡೆದಿಟ್ಟಿದ್ರು ನನ್ನ. ಆಮೇಲೆ ಸ್ಕೂಲಲ್ಲಿ ಹೋದ್ಮೇಲೆ ಅವ್ರೊಂದು ವಿಗ್ ಹಾಕ್ಬಿಡೋರು, ಹಿಂಗೊಂದು ಇದು ಬರೋ ಥರ ವಿಗ್ ಹಾಕ್ಬಿಡೋರು. 7 ವರ್ಷನೂ ಒಂದೇ ಗೆಟಪ್ ಹಾಕಿದ್ದೀನಿ, ಇಟ್ ಈಸ್ ಏಕಲವ್ಯ. ನನ್ಗೆ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಅಪ್ಪಂಗೆ ಇದು ಬಿಟ್ಟು ಬೇರೆ ಬರಲ್ವೋ ಅಥವಾ ನಾನು ಬೇರೆ ಗೆಟಪ್ ಹಾಕೋದ್ರಿಗೆ ಇಷ್ಟ ಇಲ್ವೋ ಹಂಗಾಗ್ಬಿಟ್ಟಿತ್ತು. ನನ್ಗೆ ಬರೀ ಗಂಡ್ಮಕ್ಳದೇ ಕೊಡೋರು ನಂಗೆ. ಇಲ್ಲ ಕೃಷ್ಣ ಡ್ಯಾನ್ಸ್ ಮಾಡಿದ್ರೆ ಕೃಷ್ಣ, ಫ್ಯಾನ್ಸಿ ಡ್ರೆಸ್ ಹಾಕಿದ್ರೆ ಏಕಲವ್ಯ ಹಿಂಗೆ. ಆಮೇಲೆ ನಾನು ಸಿಟ್ಟು ಬಂದು ನಮ್ಮ ಅಪ್ಪಂಗೆ ಹೇಳ್ಬಿಟ್ಟೆ, ಕೂದಲ ಹಿಂಗೆ ಕಟ್ ಮಾಡಿಸಿದ್ಯಾ, ನಂಗೆ ಉದ್ದ ಜಡೆ ಬಿಡಲ್ಲ ನೀನು, ನಂಗೆ ಎಲ್ಲರೂ ಹುಡುಗ ಅಂತಾರೆ, ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಹುಡುಗ ಅಂತಾರೆ, ನಾನು ಬೇರೆ ಥರ ಎಣ್ಕೊಂಡು ಹಿಂಗೆಲ್ಲ ಫೋಲ್ಡ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕಪ್ಪ, ನಂಗೆ ಏನೇನೋ ಆಸೆ ಇದೆ ಅಂತ ನಾನು. ಆಮೇಲೆ ನಮ್ಮಮ್ಮ ಸರಿ ಆಯಿತು ಬಿಡು ಕೂದಲು ಬೆಳೆಸ್ಲಿ ಪರವಾಗಿಲ್ಲ ಅಂಥೇಳಿ ಆಮೇಲೆ ಸ್ವಲ್ಪ ಹೆಂಗೋ ಒಂದು ತಕ್ಕ ಮಟ್ಟಿಗೆ ಕೂದಲೆಲ್ಲ ಬೆಳೆದು ನಾನು ಅವಾಗ ಫುಲ್ ಹೆಮ್ಮೆಯಿಂದ ನಾನು ಹುಡುಗಿ ನನಗೂ ಇಷ್ಟುದ್ದ ಕೂದಲು ಬಂದಿದೆ. ಬಟ್ ಯಾರೂ ನನ್ನ ನೋಡ್ತಾನೆ ಇರಲಿಲ್ಲ. ನಾನು ಏನಾದ್ರು ಜಡೆ ಹಾಕೊಂಡು ಹೋದ್ರೆ ನನಗೆ ಮಾತ್ರ ಹ್ಯಾಪಿನೆಸ್ ಅದು. ನಾನು ರೋಡಲ್ಲೆಲ್ಲ ನಾನು ಜಡೆ ನೋಡಲಿ ಅಂತಲೇ ಜೋರಾಗಿ ನಡ್ಕೊಂಡು ಹೋಗ್ತಿದ್ದೆ. ಯಾರು ನೋಡ್ತಾರೆ ಶಿಟ್ ಹಾಕ್ಕೊಂಡಿದ್ದು ವೇಸ್ಟ್ ಆಗೋಯ್ತಲ್ಲ, ಯಾರೂ ನೋಡ್ತಿರ್ಲಿಲ್ಲ. ನನಗೆ ಓದೋದು ಇಷ್ಟ, ಬಟ್ ಐ ಹೇಟ್ ಮ್ಯಾಥ್ಸ್. ನಂಗೆ ಗಣಿತ ಅಂದರೆ ಆಗಲ್ಲ. ನಾನು ಈವನ್ ಟುಡೇ ನಂಗೆ ಯಾರೋ ನನ್ನ ಕೈಗೆ ಹಿಂಗೆ ದುಡ್ಡು ಬಂಡಲ್ ತಂದು ಕೊಟ್ಬಿಟ್ರೆ ನಂಗೆ ಗಾಬರಿ ಆಗ್ಬಿಡುತ್ತೆ. ಎಣ್ಸಿ ಅಂತ ಅವ್ರು ಹೇಳ್ಬಿಟ್ರೆ ಎದುರುಗಡೆ ನಂಗೆ ಎಣ್ಸಕ್ಕೆ ಬರಲ್ಲ. ನಾ ಹೆಂಗೆ ಮನೇಲಿ ಕುಂತ್ರೆ ಮನೇಲಿ ಬರೋದು ಹಿಂಗೆ ನನ್ನ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡೋದು, 1 2 3 ಹಿಂಗೆ ಎಣ್ಸೋದು ನನ್ನ ದುಡ್ಡನ್ನು. ಯಾರಾದರೂ ನಂಗೆ ಅವ್ರ ಎದುರುಗಡೆ ದುಡ್ಡು ಕೊಡು, ಎಣ್ಸ್ಕೊಂಬಿಡಿ ಮೇಡಮ್ ಎಷ್ಟಿದೆ ಅಂತಂದರೆ ನಾನು ಸ್ಟೈಲಾಗಿ ನನ್ನ ಅಸಿಸ್ಟೆಂಟ್ ಕೈಲಿ ಹುಡುಗಿ ಇಷ್ಟಿದೆ ಎಣ್ಸಿ ಅಂತ. ನಂಗೆ ಎಣ್ಸಕ್ಕೆ ಬರಲ್ಲ. ಅವ್ನು ಎಣಿಸ್ಬಿಟ್ಟು ಅವ್ನು ದುಡ್ಡು ಹೇಳಿದ್ರೆ ಹಾಂ ಇಷ್ಟಿದೆ ಸರ್ ಕರೆಕ್ಟಾಗಿದೆ ಥ್ಯಾಂಕ್ ಯು ಎಷ್ಟೊಂದು ಸತಿ ನಾನು 1-2 ಸಾವಿರ ಕಡಿಮೆ ಕೊಟ್ಟಿರ್ತಾರಲ್ಲ ಎಲ್ಲ ಎಣ್ಸಿ ಕಡಿಮೆ ಮಾಡಿ 1-2 ಸಾವಿರ ಕಡಿಮೆ ಮಾಡಿದೆ, ಅಯ್ಯೋ ಕೇಳ್ಬೇಡ ಬಾರೋ ಪರವಾಗಿಲ್ಲ ಹೋಗ್ಬಿಡೋಣ ಅಂತ. ಆಮೇಲೆ 2 ಸಾರಿ ಅದನ್ನು ಯಾವ ಎಳ್ಸೋ ಕೂತ್ಕೋತಾಳೆ ಅಂತ ಅಂದ್ಬಿಟ್ಟು ಸರಿ ನಡಿಯೋ ಹೋಗ್ಬಿಡೋಣ ಹಂಗೆ ಬಿಟ್ಟು ಬಂದಿದ್ದು ಉಂಟು ದುಡ್ಡನ್ನ. ಬಟ್ ಈಗೆಲ್ಲ ಸ್ವಲ್ಪ ಬುದ್ಧಿವಂತೆ ಆಗ್ಬಿಟ್ಟಿದ್ದೀನಿ. ಗೊತ್ತು ನನಗೆ ನಿಧಾನಕ್ಕೆ ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಅವ್ನು ಫೋನ್ ಇಟ್ಕೊಳ್ತಾ ಇದ್ರೆ ಫೋನಲ್ಲಿ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ ನನಗೆ ಆ ಥರ. ಇಲ್ಲಾಂದರೆ ಯಾರೋ ಇದು ಮಾಡಿ ಸರ್ ಅಕೌಂಟಿಗೆ ಹಾಕ್ಬಿಡಿ ಅಷ್ಟೇ, ಸೇಫರ್ ಸೈಡ್ ಸರ್ ಅಕೌಂಟಿಗೆ ಹಾಕ್ಬಿಡಿ ಅಂತ ಹೇಳ್ತೀನಿ. ವೆರಿ ಹೇಟೆಡ್ ಸಬ್ಜೆಕ್ಟ್ ವಾಸ್ ಮ್ಯಾಥ್ಸ್. ನಮ್ಮ ಅಪ್ಪಂಗೆ ಏನೋ ಅಂತಂದರೆ ನನ್ನ ಮಗಳು ಮ್ಯಾಥ್ಸ್ ಕಲ್ತ್ಬಿಟ್ರೆ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಡುತ್ತೆ ಅನ್ನೋದೊಂದು ಭ್ರಮೆ. ಅವರೊಂದು ಭ್ರಮೇಲಿ ಬದುಕ್ತಾ ಇದ್ರು. ಅದು ಹೆಂಗೆ ಅನ್ಸ್ಬಿಡ್ತು ಅಂತಂದರೆ ನನಗೆ ಇಲ್ಲಿ ನನ್ನನ್ನು ಪ್ರೇರೇಪಿಸೋಕ್ಕೆ ಜನ ಜಾಸ್ತಿ ಇದ್ದಾರೆ ಅನ್ಸ್ಬಿಡ್ತು. ಬಿಕಾಸ್ ಸ್ಕೂಲಿಗೆ ಹೋಗಿ ಒಂದೇ ತಿಂಗಳಿಗೆ ಟ್ಯಾಲೆಂಟ್ಸ್ ಡೇ ಇದೆ ಅಂತಾನೆ. ಟ್ಯಾಲೆಂಟ್ಸ್ ಡೇನ ಹಂಗಂದ್ರೆ ಏನು ಅಂದರೆ ನಿಮ್ಮಲ್ಲಿರೋ ಪ್ರತಿಭೆ ಆಚೆ ತೆಗೆದು ನನಗೆ ಇಲ್ಲರೋ ರೋಷ ಎಲ್ಲ ಬಂದ್ಬಿಡ್ತು ಮೈ ಮೇಲೆ. ಟ್ಯಾಲೆಂಟ್, ನಾನು ಡ್ಯಾನ್ಸ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ, ನಾನು ಡೈಲಾಗ್ ಹೇಳ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ಮ್ಯಾಮು ಆ ಥರ ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲಪ್ಪ, ಒಂದೊಂದ್ಸರಿ ಒಂದೊಂದು ಮಾಡಬೇಕು ಅಂದರು. ಓ ಹೌದಾ ಸರಿ ಆಯಿತು ಓಕೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕ್ರೌಡ್ ಕಡಿಮೆ ಆಗೋಯ್ತು, ಪರ್ಫಾರ್ಮೆನ್ಸ್ ಮಾಡೋರು ಕ್ರೌಡು ಕಡಿಮೆ ಆಗೋಯ್ತು. ನಾನು ಆಮೇಲೆ ಅವ್ರೇನು ಮಾಡಿದ್ರು ಸರಿ ಆಯಿತು ಅಂತ, ಓಕೆ ನಾಯನ ನಿಮ್ಗೆ ಏನೇನು ಬರುತ್ತೆ ನೀವು ಪರ್ಫಾರ್ಮ್ ಮಾಡ್ಬೋದು, ಬಟ್ ಒಂದೇ ಸ್ಲಾಟಲ್ಲಿ ಪರ್ಫಾರ್ಮ್ ಮಾಡೋಂಗಿಲ್ಲ, ಒಂದಾದ್ಮೇಲೆ ಒಂದು ಪರ್ಫಾರ್ಮ್ ಮಾಡಬೇಕು. ಹಾಂ ಆಯಿತು ಮೇಡಮ್ ಓಕೆ. ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಬಂದೆ. ಡಿ ಬಾಸ್ ದೇ ಸಾಂಗು ಭೂಪತಿ ಸಿನಿಮಾ ಆಗ್ತಾನೆ ರಿಲೀಸ್ ಆಗಿತ್ತು. ಅದು ಸನನರೇ ಸಾಂಗ್ ಬರುತ್ತೆ. ಆ ಸಾಂಗು ಅವಾಗ ಡ್ಯಾನ್ಸ್ ಮಾಡಿದೆ. ಸೊ ನನ್ನ ಮತ್ತು ನನ್ನ ಹಸ್ಬೆಂಡ್ ಶರತ್ನ ಮಧ್ಯೆ ಅದು ಲವ್ ಸ್ಟಾರ್ಟ್ ಆಗೋಕ್ಕೆ ಡಿವೋರ್ಸೇ ಕಾರಣ. ಆಮೇಲೆ ಅವ್ನಿಗೆ ಹೆಂಗೆ ಅಂತಂದರೆ ಅದನ್ನು ಹೇಳೋಕ್ಕೆ ಅವ್ರು ಟ್ರೈ ಮಾಡ್ತಿದ್ರು ನನ್ನ ಹತ್ರ. ಹೇಳಬೇಕು ಅವಳಿಗೆ ಈ ಥರ ಸಾಂಗ್ಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ಬೇಕು ಅವ್ರ ಜೊತೆಗೆ ಈ ಮಸ್ತ ಡಿ ಬಾಸ್ ನಮ್ಮ ಬಾಸೇ ಸಾಂಗ್ ಮಾಡ್ತಿರೋದು ಅಂತ ಹಂಗೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು. ಯಾವ ಥರ ಅಂದರೆ ಏನೋ ನಾನು ಹೇಳಿ ಅವಳು ಮಾಡ್ತಾ ಇರೋದೆ ಅನ್ನೋ ಥರ ಅವ್ರ ಫೀಲು. ಸೊ ಅದಕ್ಕೆಲ್ಲ ಪರ್ಫಾರ್ಮ್ ಮಾಡಿದೆ. ಅದಾದಮೇಲೆ ಸಾಂಗ್ ಎಲ್ಲ ಹಾಡಿದೆ. ಅದಾದಮೇಲೆ ಮಿಮಿಕ್ರಿ ಮಾಡಿದೆ. ಆಮೇಲೆ ಬಬ್ರುವಾಹನ ಸಿನಿಮಾ ಡೈಲಾಗ್ಸ್ ಹೇಳಿದೆ. ಭಕ್ತ ಪ್ರಹ್ಲಾದ ಸಿನಿಮಾ ಡೈಲಾಗ್ಸ್ ಎಲ್ಲ ಹೇಳಿದೆ. ಅಲ್ಲ ಓ ದೇವ, ನಾನೇನಾದ್ರು ಒಂದು ಆ ಕಡೆ ಈ ಕಡೆ ಒಂದು ಶಬ್ದ ಆಚೆ ಈಚೆ ಆಗೋಗ್ಬಿಟ್ರೆ ಮಾತ್ರ ಜನ ತುಳ್ಳೆ ಸಾಯಿಸ್ಬಿಡ್ತಾರೆ ನನ್ನನ್ನು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮಜು. ಚೆನ್ನಾಗಿ ಬರಲಿಲ್ಲ ಅಂದರೆ ಪ್ಲೀಸ್ ಇದನ್ನು ಟೆಲಿಕಾಸ್ಟ್ ಮಾಡಿಬಿಡಿ. ಆ ಫ್ಲೋ ಅಲ್ಲೆಲ್ಲ ಬರಲ್ಲ ಸರ್. ಈಗ ಜೋಶು ಅದೊಂಥರ ತಪ್ಪಾಗ್ಬಿಟ್ರೇನೋ ಭಯನೇ ಜಾಸ್ತಿ. ಗೊತ್ತಿದೇನೋ ಕಾನ್ಫಿಡೆನ್ಸ್ಗಿಂತ ತಪ್ಪಾಗ್ಬಿಟ್ರೇನೋ ಭಯನೇ ಜಾಸ್ತಿ.
ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ನನ್ನ ಮಗ, ನಾ ಹೆತ್ತ ಮಗ, ಇಂದು ನನ್ನ ಆಶಾ ಜ್ಯೋತಿಯಿಂದ ನೆಮ್ಮದಿ ಇಲ್ಲವೆಂದರೆ ಛೀ. ಸೊ ಇದೆಲ್ಲ ಡೈಲಾಗ್ ಒಂದೇ ಉತ್ಸವ ಹೇಳ್ಬಿಟ್ಟೆ ಸರ್. ಯಾವ ತರ ಅಂತಂದ್ರೆ ಒಂದು 8 ನಿಮಿಷದಲ್ಲಿ ಒಂದು ಇಂಡಸ್ಟ್ರಿನೇ ತೋರಿಸ್ಬಿಟ್ಟೆ ನಾನು ಅವ್ರಿಗೆ. ಕಲ್ಪನಾ ಮೇಡಮು, ಉಮಾಶ್ರೀ ಮೇಡಮು, ಆಮೇಲೆ ತಮಿಳಲ್ಲಿ ಒಬ್ರು ಆಕ್ಟ್ರೆಸ್ ಇದ್ದಾರೆ ಕೋವೈ ಸರಳ ಅಂತ, ನಾನು ಅವ್ರದ್ದು ಕೂಡ ದೊಡ್ಡ ಫ್ಯಾನು. ಸೊ ಅವ್ರ ಥರ ಎಲ್ಲ ಮಾತಾಡಿ ರಾಘವ ಒಂಥರ ಸಕ್ಕದ ಮಾತಾಡ್ತಾರೆ ಅವರು. ಕಾಂಚನ ಸಿನಿಮಾದಲ್ಲಿ ನಾವು ನೋಡಿದೀವಿ ಅವ್ರನ್ನ.